ಶತಕ ವಟಪುರಿ ಭಾಸ್ಕರ ಕ್ಷೇತ್ರ ಮೂಡಲಬಾಗಿಲು ಹೆಸರಿನಿಂದ ಕರೆಯಲ್ಪಡುವ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ವರ್ಷಗಳ ಇತಿಹಾಸವಿರುವ ದೇವಾಲಯಗಳು ಇದ್ದು, ಅದರಲ್ಲಿ ನಂಗಲಿ ಗ್ರಾಮದ 600 ವರ್ಷಗಳ ಕಾಲದ ಶ್ರೀ ಶ್ರೀಪಾದರಾಜ ಮಠಕ್ಕೆ ಸೇರಿದಂತಹ ಪುರಾತನ ಶ್ರೀ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನವಿದ್ದು, ಇಲ್ಲಿ ಹಿಂದೆ ತಿರುಪತಿ ಹೋಗುವ ಭಕ್ತಾದಿಗಳು ಇಲ್ಲಿಗೆ ಬಂದು ತಂಗಿದ್ದು ಈ ಸ್ಥಳ ಚಿತ್ರವಾಗಿರುತ್ತೆ. ಈಗ ಇಲ್ಲಿನ ಪ್ರದೇಶದ ಶಿಥಿಲವಾಗಿ ಕಸದ ತಿಪ್ಪೆಯಿಂದ ಕೂಡಿರುತ್ತೆ. ಆದರೆ ಈಗ ಇಲ್ಲಿನ ಭಕ್ತಾದಿಗಳು, ಸೇವಕರು ಮತ್ತು ಗ್ರಾಮಸ್ಥರು ಮುಂದೆ ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು, ದೇವಾಲಯವನ್ನ ಪುನರ್ ಪ್ರತಿಷ್ಠಾಪಿಸಲು ಉತ್ತಮ ಕಾರ್ಯ ಹಮ್ಮಿಕೊಂಡಿದ್ದಾರೆ. ಇನ್ನು ಈ ಕಾರ್ಯಕ್ರಮ ಶುಭವಾಗಲಿ ಅಂತ ನಮ್ಮ ಸುದ್ದಿವಾಹಿನಿ ಕೋರುತ್ತದೆ. ನಮಸ್ಕಾರ. ನಾನು ಇದೇ ಸ್ಥಳದವನು. ನಮ್ಮ ತಂದೆಯವರು ವೆಂಕಟರಮಣಯ್ಯ ಅಂತ, ನಂಗ್ಲಿ. ರುಕ್ಮಿಣಿಯಮ್ಮ ಅಂತ ನಮ್ಮ ತಾಯಿಯವರು. ಸುಮಾರು ವರ್ಷಗಳಿಂದ ಅವರು ಇಲ್ಲೇ ಹುಟ್ಟಿ ಬೆಳೆದು ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡಿ, ಆವಾಗೇ ಈ ಸುತ್ತಮುತ್ತಲೂ ದೇವಸ್ಥಾನ, ದೇವರುಗಳು, ಪೂಜಾರರು ಅವರೆಲ್ಲ ಇದ್ದರು ಅಂತ ಅವ್ರು ಹೇಳೋರು. ನಾವು ನೋಡಿದ್ದೇವೇನೋ ಜ್ಞಾಪಕ ಇಲ್ಲ. ಹಾಂ, ಹಾಗಾಗಿ ಇದು ಸುಮಾರು 600 ವರ್ಷಗಳ ಕೆಳಗಿಂದ ಇದೆ. ಹೌದ್ರಾ? ಈಶ್ವರನು ಆಂಜನೇಯನು ಜೊತೆಗೆ ವಿನಾಯಕ ಪ್ರಾರಂಭ, ಆಮೇಲೆ ಆಂಜನೇಯನು. ಆವಾಗಿನ ಇದು ಇದ್ದಾರೆ ಅವರು, ಛತ್ರದವರು ಅಂತ. ಇದು ಛತ್ರವೇ ಅವಾಗ್ಯ ಛತ್ರ ಅಂತ ಹೆಸರು ಇಟ್ಟಿದ್ದು. ಆ ಛತ್ರದವರು ಅಂತ ಅವ್ರ ಮನೆಗೂ ಹೆಸರಿದೆ ಈಗಲೂ. ವಿಗ್ರಹಗಳು ಅಲ್ಲಿ ಸೇರಿದೆ. ಹೌದಾ? ಆವಾಗಲೂ ಎಲ್ಲ ತಿರುಪತಿಗೆ ನಡ್ಕೊಂಡು ಹೋಗೋರೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ರಂತೆ.
ಕಾಲ್ನಡಿಗೆಯಲ್ಲಿ ಬಂದವರೆಲ್ಲನೂ. ನಾವೆಲ್ಲ ಓದೋವಾಗ್ಲೂ ಇಲ್ಲಿ ಬಂದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅವೆಲ್ಲ ಬರ್ತಾ ಇದ್ವು. ಆಚರಣೆ ಇಲ್ಲೆಲ್ಲ ಆಂಜನೇಯನಿಗೆ ಮಂಗಳಾರತಿ ಮಾಡಿಕೊಡ್ತಾಯಿದ್ರು. ಪ್ರೊಸೆಷನ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾಯಿದ್ರು. ನೀವು ವಯಸ್ಸಿಗೆ ಆವಾಗ ಇತ್ತಾ? ಅದಕ್ಕೆ ಮುಂಚಿನಿಂದ ಇದೆ. ನೀವು ಅಂದ್ರಲ್ಲ ಇಲ್ಲಿ ಒಂದು ಪೂಜೆ ಪುರಸ್ಕಾರ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ನೀವೆಲ್ಲ ನೋಡಿದ್ದೀರಾ? ನೋಡಿದ್ದೇವೆ ನೋಡಿ. ನೀವು ಅಂದ್ರಲ್ಲ ಈ ಥರ ಇದು ಸ್ವಾತಂತ್ರ್ಯ ದಿನಾಚರಣೆ ಆದಾಗ ಬಂದು ಇಲ್ಲಿ ಬರ್ತಾ ಇದ್ವು ನಾವು. ಅವಾಗ ನೀವೆಲ್ಲ ಬರ್ತಾ ಅವಾಗಿತ್ತು ದೇವಸ್ಥಾನ ಇತ್ತು. 35 ವರ್ಷಗಳ ಮೊದಲು. ಹೌದು ಹೌದು. ಅಂದರೆ 35 ವರ್ಷಗಳ ಹಿಂದೆ ಇತ್ತು. ಇದಾಗೋಗಿದೆ ಸರ್. ಆವತ್ತೇ ಇದಾಗೋಗಿತ್ತಾ? ಸುಮ್ಮನೆ ಇದ್ರೆ ಒಬ್ಬರು ಮತ್ತೆ ಶಿಥಿಲ ಆಗೋಗಿದೆ. ಆಮೇಲೆ ಇದ್ರು ತುಂಬ ಇದು ಬೀಳಕ್ಕೆ ಬಂದಾಗ ಅವರು ಇಲ್ಲಿಂದ ಬಿಟ್ಟು ಅಲ್ಲಿ ಶಿಫ್ಟ್ ಆದರು. ಅವರ ಹೊಲದ ಹತ್ರ ಮನೆ ಕಟ್ಕೊಂಡು ಅದುವರೆಗೂ ಇತ್ತು ಇಲ್ಲಿ. ಅವಾಗ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರು, ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಬಿಟ್ಟ ಮೇಲೆ ಕೂಡ ಅವರು ತುಂಬ ನಾಯಿಗಳನ್ನೆಲ್ಲ ಸಾಕಿದ್ರು. ಅವ್ರು ಬಂದು ಇಲ್ಲಿಗೆ ನಾಯಿಗಳಿಗೆ ಊಟ ಹಾಕ್ಬಿಟ್ಟು ನೀರು ಎತ್ಕೊಂಡು ಬಂದು ಇಲ್ಲೇ ಇರೋ. ಈಗ ನಿಮಗೆಲ್ಲ ಗೊತ್ತಿರೋ ಥರ ಎಷ್ಟು ವರ್ಷ ಆಗಿದೆ ಇದು ಕ್ಲೋಸ್ ಮಾಡಿ? ಈಗ ಒಂದು 40 ವರ್ಷ 30-40 ವರ್ಷ ಆಗಿದೆ. 40 ವರ್ಷ ಆಗಿದೆ. ಸೊ ಈ ಒಂದು 30-40 ವರ್ಷಗಳಿಂದ ಈ ಒಂದು ವಿನಾಯಕ ಮತ್ತು ಆಂಜನೇಯ ಸ್ವಾಮಿನ ಅವರು ಭತ್ತದಲ್ಲಿಟ್ಟು ಅದನ್ನ ಸೇಫ್ ಆಗಿ ಇಟ್ಟಿದ್ದಾರೆ ಅಂತ ಹೇಳಿ ಇದೆ 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 ಇದೆ. ಅವ್ರು ಇಟ್ಕೊಂಡಿದ್ದಾರೆ ಅಲ್ಲಿ. ಈ ಭತ್ತದಲ್ಲಿ ಇಡುವಂಥದ್ದು ಏನು ಸ್ವಾಮಿಗಳೇ? ಭತ್ತದಲ್ಲಿ ಇಡಬೇಕು ಅನ್ನೋದು ಏನು? ಇದು ಅದು ಸೇಫ್ಟಿ ಇರುತ್ತೆ, ಏನು ತೊಂದರೆ ಇರಲ್ಲ. ಅಂದ್ರೆ ಭಂಗ ಏನು ಆಗದೇ ಇರುತ್ತೆ. ಒಂದು ನೀರಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಇರ್ತಾರೆ. ಭತ್ತ ಪ್ರತಿಷ್ಠೆ ಮಾಡಕ್ ಮೊದಲು ಜಲಾದಿವಾಸ, ಧಾನ್ಯಾದಿವಾಸ ಅಂತ ಹೇಳ್ತಾರೆ. ಇಲ್ಲಿ ಏನು ಎಣ್ಣೆ ಕೊಡ್ತಾ ಇದ್ರು ಅಂತಲ್ಲ? ಏನ್ ಎಣ್ಣೆ ಕೊಡ್ತಾ ಇದ್ರು? ಎಲ್ಲ ಸುಮಾರು ಅಂದ್ರೆ ಅವರ ವಿದ್ಯೆ ಕಲ್ತಿದ್ರು, ಸೊ ಹಾಗಾಗಿ ಕೊಡ್ತಾರೆ. ಅಲ್ಲ, ಅದೇನೋ ಒಂದು ಗಡ್ಡೆ ಅವರು ಅದನ್ನು ಇಟ್ಟಿದ್ರು. ಒಂದು ಯಾವ್ದ್ರಲ್ಲಿ ಇಟ್ಟಿದ್ರು ಗೊತ್ತಿಲ್ಲ. ನಾವು ಎಣ್ಣೆ ತಂದ್ಕೊಟ್ರೆ, ಎಳ್ಳೆಣ್ಣೆ ತಗೊಂಬಂದ್ಕೊಟ್ರೆ ಅವರು ಅದನ್ನ ಹಾಕೊಂಡು ಅದರಲ್ಲಿರೋ ಎಣ್ಣೆ ನಮ್ಗೆ ಕೊಡ್ತಾ ಇದ್ರು. ನೀವು ಯಾವತ್ತನ್ನ ಯೂಸ್ ಮಾಡಿದಿರ? ಅದನ್ನ ಮಾಡಿದ್ವಿ. ಚೆನ್ನಾಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಇವತ್ತು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಸರ್. ಮೊದಲೆಲ್ಲ ಮಾಡಿಕೊಂಡು ಅಲ್ಲಿ ಇಲ್ಲೇ ಇದ್ದರು. ಅವರು ಕಟ್ಟಾಗ ಹಸುಗಳನ್ನೆಲ್ಲ ಕಟ್ಟಾಕೊಂಡು ಇಲ್ಲೇ ಇದ್ದರು. ಮತ್ತೆ ಒಂದು 40 ವರ್ಷ ಆಯಿತು ಅವ್ರು ಹೋಗ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು. ಆವತ್ತಿನಿಂದ ಹಿಂಗೆ ಬಿದ್ದೋಗಿದೆ. ಯಾರು ಬರ್ತಾಯಿಲ್ಲ, ಹೋಗ್ತಾಯಿಲ್ಲ, ಏನು ಮಾಡ್ತಾಯಿನೂ ಇಲ್ಲ. ನಮಸ್ಕಾರ. ನಂಗ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಂಗ್ಲಿ ಗ್ರಾಮದಲ್ಲಿ ಇತಿಹಾಸ ಉಳ್ಳ ಪ್ರಸಿದ್ಧವಾದಂಥ ಒಂದು ಆಂಜನೇಯ ಮತ್ತು ಗಣಪತಿ ದೇವಸ್ಥಾನ ಇಲ್ಲಿರುವಂಥದ್ದು ಬೆಳಕಿಗೆ ಬಂದಿದೆ. ಇದು ಸುಮಾರು ಒಂದು ಬೂತ್ ಬಂಗ್ಲೆ ಥರ ಬಿದ್ದಿರುವಂಥ ಒಂದು ಸ್ಥಿತಿಯಲ್ಲಿ ನಾವು ಇದನ್ನು ನೋಡಿದ್ವಿ. ಸೊ ಹಾಗಾಗಿ ನಾವೆಲ್ಲ ನಂಗ್ಲಿ ಗ್ರಾಮದ ಎಲ್ಲ ಹುಡುಗರು ನಾವು ಸೇರಿ ಎಲ್ಲರ ಒಂದು ಆಶೀರ್ವಾದದಿಂದ, ಎಲ್ಲರ ಒಂದು ಪ್ರೋತ್ಸಾಹದಿಂದ ನಾವು ಇದನ್ನು ಇವತ್ತಿನ ಒಂದು ಐದನೇ ದಿನದಲ್ಲಿ ಈ ಒಂದು ಮಟ್ಟಕ್ಕೆ ನಾವು ಇದನ್ನು ಕ್ಲೀನ್ ಮಾಡಿಸಿದ್ದೀವಿ, ಎಲ್ಲ ಲೇಬರ್ಸ್ನ ಇಟ್ಟು. ಇವತ್ತು ನಮ್ಮ ಒಂದು ಅದೃಷ್ಟ ಏನಪ್ಪ ಅಂತಂದರೆ, ಮುಲ್ಬಾಗ್ಲು ಪಾದರಾಜ ಮಠದ ಪೀಠಾಧಿಪತಿಗಳು ಇವತ್ತು ಇಲ್ಲಿ ಅವರ ಒಂದು ಪಾದ ಸ್ಪರ್ಶನೆ ಮಾಡಿ ಇವತ್ತು ಎಲ್ಲ ಇದರ ಒಂದು ಅವಶೇಷಗಳನ್ನು ಏನಾಗಿದೆ, ಯಾವ ಥರ ಇದೆ ಅನ್ನೋದನ್ನು ಇದನ್ನೆಲ್ಲ ಅವರು ವೀಕ್ಷಣೆ ಮಾಡಿ ಇವತ್ತು ನಮಗೆಲ್ಲ ಒಂದು ಧೈರ್ಯ ತುಂಬಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡಿ ಮತ್ತು ಇಲ್ಲಿ ಒಂದು ಅದ್ಭುತವಾಗಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಪೀಠಾಧಿಪತಿಗಳಿಗೆ ನಾವು ತಿಳಿಸಿದ್ದೀವಿ. ಅವ್ರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನೆಲ್ಲನೂ ಅದ್ಭುತವಾಗಿ ನಾವೊಂದು ಗ್ರ್ಯಾಂಡಾಗಿ ಪ್ರತಿಷ್ಠಾಪನೆ ಮಾಡೋಣ ಅಂಥೇಳಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದೆಲ್ಲ ಒಂದು 16 ಗುಂಟೆ ಇದೆ. ಈ 16 ಗುಂಟೆನೂ ಮಠಾಧೀಶರ ಪಾದರಾಜ ಮಠಕ್ಕೇ ಇದು ಸೇರಿರುವಂಥ ಜಾಗ ಇದು. ಸೊ ಅತಿ ಶೀಘ್ರದಲ್ಲೇ ಇದನ್ನು ಒಂದು ಸರ್ವೆ ಒಂದು ಮಾಡಿಸಿ ಎಲ್ಲ ಸುತ್ತಮುತ್ತಲೂ ಒಂದು ಕಾಂಪೌಂಡ್ನ ಹಾಕಿಸಿ ಒಂದು ಗೋಶಾಲೆ ಒಂದು ಮಾಡ್ತಾಯಿದ್ದೀವಿ. ಮತ್ತು ಬಡವರು ಉಚಿತವಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಒಂದು ಮಂಟಪ ಒಂದು ಮಾಡಿಸ್ತಾಯಿದ್ದೀವಿ. ಸೊ ಈ ಥರ ಈ ಒಂದು ಜಾಗದಲ್ಲಿ ಏನೇನು ಮಾಡ್ಬೋದು ಇದನ್ನೆಲ್ಲ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಪ್ರಯತ್ನ ಮಾಡಿ ನಾವು ಇದನ್ನೆಲ್ಲ ಸಕ್ಸಸ್ ಮಾಡ್ತೀವಿ. ಮತ್ತು ಈ ಒಂದು ಪುರಾತನವಾದಂಥ ದೇವಸ್ಥಾನದಲ್ಲಿ ನಮ್ಮ ನಂಗ್ಲಿ ಗ್ರಾಮದಲ್ಲೇ ಯಾವುದೂ ಇಲ್ಲ ಈ ಥರ ಒಂದು ದೇವಸ್ಥಾನ. ಏಕೆಂತಂದರೆ ನಮ್ಮ ಪೀಠಾಧಿಪತಿಗಳು ಇವತ್ತು ನಮಗೆ ವಿಚಾರ ತಿಳಿಸಿರೋ ಪ್ರಕಾರ ಇದೊಂದು 500-600 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಅಂತೇಳಿ ನಮ್ಗೆ ಹೇಳಿದ್ರು. ನಾವೇ ತುಂಬಾ ಶಾಕ್ ಆದ್ವಿ. ಏಕೆಂತಂದರೆ ನಾವೆಲ್ಲ ಒಂದು 100 ವರ್ಷ ಆಗಿರ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅವರೊಂದು ಇತಿಹಾಸನೇ ನಮ್ಗೆ ಹೇಳಿದ್ದಾರೆ, ಒಂದು 500-600 ವರ್ಷಗಳು ಹಳೇದಾದಂಥ ದೇವಸ್ಥಾನ ಇದು ಅಂತ. ಈ ಒಂದು ಸುತ್ತಮುತ್ತಲಿನ ದೇವಸ್ಥಾನದ ಮಧ್ಯಭಾಗದಲ್ಲಿ ಸುಮಾರು ಒಂದು 8 ರಿಂದ 9 ಅಡಿ ಆಳ ಇರುವಂಥ ಪುಷ್ಕರಣಿ ಇದೆ ಅಂಥೇಳಿ ನಮಗೆ ವಿಷಯ ಗೊತ್ತಾಯಿತು.
ಈಗ ಆಲ್ರೆಡಿ ಒಂದು 3 ಅಡಿ ಎಲ್ಲ ಮಣ್ಣೆಲ್ಲ ತೆಗೆದಿದ್ದೀವಿ. ಒಂದು ಗಡಾರಿನ ಹಾಕ್ತಾಯಿದ್ರೆ ಇನ್ನೊಂದು 3 ಅಡಿ ಆಳಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ನೋಡೋಣ, ಆ ದೇವರೇ ಇಲ್ಲಿ ಬಂದು ನಿಲ್ಲಿಸ್ತಾ ಇದ್ದಾರೆ ಅನ್ನೋ ಥರ ನಮಗೊಂದು ವಿಶ್ವಾಸ ಇದೆ. ಮತ್ತು ನಾವು ಇನ್ನೊಂದು ಕೃತಜ್ಞತೆಗಳನ್ನ ನಾವು ಇನ್ನೊಬ್ರು ಹೇಳ್ಕೊಬೇಕಾಗುತ್ತೆ. ಅವ್ರು ಯಾರು ಅಂತಂದರೆ, ಈ ಒಂದು ದೇವಸ್ಥಾನ ಹಾಳು ಬಿದ್ದಾಗ ನಮ್ಗೆ ಯಾಕಪ್ಪ ಅಂತೇಳಿ ಬಿಟ್ಟು ಹೋಗ್ದಿರಾ ಆ ಒಂದು ಆಂಜನೇಯ ಮತ್ತು ಗಣಪತಿ ವಿಗ್ರಹಗಳನ್ನ ತೊಗೊಂಡೋಗಿ ನಮ್ಮ ಚತುರ್ಮೈವರು ಅಂತೇಳಿ ಇಲ್ಲಿ ಅಂತಾರೆ, ಎಲ್ಲರೂ ಕರೀತಾರೆ ಅವ್ರನ್ನ, ತೋಟದ ಮನೆ ಐನೂರು ಅಂತೇಳಿ ಕರೀತಾರೆ. ಅವ್ರು ಇವತ್ತಿನ ದಿನ 30 ವರ್ಷಗಳಿಂದ ಆ ಒಂದು ಆಂಜನೇಯ ಮತ್ತು ಗಣೇಶನ ವಿಗ್ರಹನ ಒಂದು ಭತ್ತದಲ್ಲಿಟ್ಟು ಸೇಫಾಗಿ ಇಟ್ಟು ನೋಡ್ಕೊಳ್ತಿದ್ದಾರೆ ಅಂತೇಳಿ ನಮಗೆ ವಿಚಾರ ತಿಳಿಸಿದ್ದಾರೆ. ಅವ್ರಿಗೂ ನಾವು ತುಂಬ ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ. ಅತಿ ಶೀಘ್ರದಲ್ಲಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಆ ದೇವ್ರನ್ನ ನಾವು ಕೋರ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ನಂಗ್ಲಿ ಗ್ರಾಮದಲ್ಲಿ ಪುರಾತನ ಕಾಲದ ದೇವಸ್ಥಾನ ಒಂದು ಸುಮಾರು ನಾವು ಒಂದು 5 ದಿನದಿಂದ ಬಂದು ನೋಡಿ ಇಲ್ಲಿ ಒಂದು ಸ್ವಲ್ಪ ಪತ್ತೆ ಮಾಡಿದ್ವಿ. ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಏನು, ಇದ್ರ ಯಾವ ರೀತಿ ಇತ್ತು, ಯಾವ ರೀತಿ ನಾವು ಮಾಡಬೇಕು ಅಂತ ನಾವೆಲ್ಲ ತಿಳ್ಕೊಂಡು ನಾವು ಮತ್ತು ನಮ್ಮ ಸ್ನೇಹಿತರು ಬಂದು ವೀಕ್ಷಣೆ ಮಾಡಿದಾಗ ತುಂಬ ಇಲ್ಲಿ ಎಷ್ಟೊಂದು ಗಿಡಗಳಿತ್ತು, ಎಷ್ಟೊಂದು ಗಲೀಜಿತ್ತು. ಊರಿನ ಜನ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಇಲ್ಲೇ ಹಾಕ್ತಾಯಿದ್ರು. ಎಲ್ಲ ನೋಡಿ ನಮಗೆ ಒಂಥರ ಬೇಸರ ಆಯಿತು. ಯಾಕೆ ಇಂಥ ಪುರಾತನ ಕಾಲದ ದೇವಸ್ಥಾನ, ಅದು ಸುಮಾರು ಅಂದರೆ 500ರಿಂದ 600 ವರ್ಷ ಉಳ್ಳ ಇತಿಹಾಸ ಉಳ್ಳ ದೇವಸ್ಥಾನ ಇದು. 33 ವರ್ಷದಿಂದ 33 ವರ್ಷ ಹಿಂದೆ ಇಲ್ಲಿ ವಾಸವಾಗಿದ್ದರು. ಅವು ಪೂಜೆನೂ ನಡೀತಾಯಿತ್ತು, ಎಲ್ಲ ನಡೀತಾಯಿತ್ತು. ಅದೆಲ್ಲ ನಾವು ತಿಳ್ಕೊಂಡು ಬಂದಿಲ್ಲಿ ನೋಡಿದ ತಕ್ಷಣ ನಮಗೆ ಒಂಥರ, ನಮಗೂ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಬೇಸರ ಆಗೋಯಿತು. ಯಾಕೆ ನಮ್ಮ ಪುರಾತನ ಕಾಲದ ಹಿಂದೂ ದೇವಸ್ಥಾನಗಳು ಈ ಥರ ಹಾಳು ಬಿದ್ದೋಗಿದೆ. ಈ ಥರ ದೇವಸ್ಥಾನಗಳನ್ನ ನಾವು ಮತ್ತೆ ಪುನರ್ಜೀವ ಕೊಟ್ಟರೆ ನಮಗೂ ಮತ್ತು ನಮ್ಮ ಗ್ರಾಮಕ್ಕೂ ಮತ್ತು ನಮ್ಮ ತಾಲೂಕು ಜನತೆಗೆ ಎಲ್ರಿಗೂ ಒಳ್ಳೆಯ ಒಂದು ಐಶ್ವರ್ಯ ಆರೋಗ್ಯ ಕೊಡ್ತದೆ ಅಂತ ನಾವು ಅದೆಲ್ಲ ತಿಳ್ಕೊಂಡು ನಾವು ಈಗ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಪುನಃ ನಾವು ಇಲ್ಲಿ ಕೆಲಸ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ದು ಇವತ್ತು 5ನೇ ದಿನ ನಾವು ಪ್ರಾರಂಭ ಮಾಡಿದ್ವಿ. 5ನೇ ದಿನ ನಮ್ಮ ಪಾದರಾಜ ಮಠ ಮಠಾಧೀಶರು ಬಂದ್ಬಿಟ್ಟು ಎಲ್ಲ ವೀಕ್ಷಣೆ ಮಾಡಿ ಎಲ್ಲ ತುಂಬ ಋತುಪೂರ್ವಕವಾಗಿ ಅವರು ನಮಗೆ ಒಂದು ಭರವಸೆ ಕೊಟ್ಟರು. ಎಲ್ಲ ಈ ಕಾಲದಲ್ಲಿ ಹುಡುಗರು ಒಂದು ಆಸಕ್ತಿ ತಗೊಂಡು ಬಂದು ನೀವು ಅಂಥ ಪುರಾತನ ಕಾಲದ ದೇವಸ್ಥಾನ ನೀವು ಪ್ರಾರಂಭ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ತುಂಬಿದ್ದಕ್ಕೆ ನಮಗೆ ತಿಳಿಸಿದ್ದಕ್ಕೆ ನಮಗೂ ತುಂಬ ಸಂತೋಷ ಅಂತ ನಮ್ಮ ಮಠಾಧಿಪತಿಗಳು ಹೇಳಿದ್ರು. ಅದಕ್ಕೆ ನಾವು ಇವತ್ತು ಶುರು ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೇ ಮುಂಚೆ ಆ ಕಾಲದಲ್ಲಿ ಇದಕ್ಕೆ ಹೋಗ್ತಾಯಿದ್ರು, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳೋಕ್ಕೆ ಪಾದಯಾತ್ರೆ ಹೋಗ್ತಾಯಿದ್ರು. ಪಾದಯಾತ್ರೆ ಅವರು ಇಲ್ಲಿ ದೇವನಮೂಲೆಯಲ್ಲಿ ಆಂಜನೇಯ ಸ್ವಾಮಿ ಮತ್ತು ವಿನಾಯಕರ ದೇವಸ್ಥಾನ ಇಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಇತಿಹಾಸವುಳ್ಳ ದೇವಸ್ಥಾನ ಅಲ್ವಾ, ಗೊತ್ತಿದೆ. ಅದಕ್ಕೆ ಇಲ್ಲಿ ಬಂದು ಆಗ ಅನ್ನದಾನ ಮಾಡ್ತಾಯಿದ್ರಂತೆ. ಈ ಛತ್ರದಲ್ಲಿ ಈ ಮಂಟಪದಲ್ಲಿ ಅನ್ನದಾನ ಮಾಡ್ತಾಯಿದ್ರು. ಬಂದು ಒಂದು ರಾತ್ರಿ ಇಲ್ಲೇ ಇದ್ದು ದೇವರ ದರ್ಶನ ಮಾಡಿಕೊಂಡು ಭಜನೆ ಎಲ್ಲ ಮಾಡಿಕೊಂಡು ಊಟಗಳೆಲ್ಲ ಮಾಡಿಕೊಂಡು ಇಲ್ಲೇ ಒಂದು ರಾತ್ರಿ ನಿದ್ದೆ ಮಾಡಿ ಬೆಳಗಿನ ಜಾವ ಎದ್ದು ಅವರು ನಮ್ಮ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದು ಅಂತ ಒಂದು ಇತಿಹಾಸ ಈ ಛತ್ರಕ್ಕೆ ಮತ್ತು ಈ ಮಂಟಪಕ್ಕೆ ಈ ಒಂದು ಇತಿಹಾಸ ಇತ್ತು. ಅದೇ ರೀತಿ ನಾವು ನಮ್ಮ ಸ್ನೇಹಿತರು ಸೇರಿಕೊಂಡು ಮತ್ತೆ ಪುನರ್ಜೀವ ಮಾಡಬೇಕು, ಮತ್ತೆ ಯಥೇಚ್ಛಿ ಮತ್ತೆ ಇಲ್ಲಿ ಪಾದಯಾತ್ರೆಗೆ ಬರೋರೆಲ್ಲ ಇಲ್ಲೇ ಮತ್ತೆ ನಾವು ಊಟಗಳು ಹಾಕಬೇಕು, ಅಲ್ಲಿ ಇಲ್ಲೇ ಇರಬೇಕು, ಆಂಜನೇಯ ಸ್ವಾಮಿ ಮತ್ತು ವಿನಾಯಕನ ದರ್ಶನ ಮಾಡ್ಕೋಬೇಕು ಅಂತ ನಾವು ಮತ್ತೆ ರೆಡಿ ಮಾಡ್ತಾಯಿದ್ವಿ. ಇದಕ್ಕೆ ನಮ್ಮ ಮಠಾಧಿಪತಿಗಳು ಬಂದು ನಮ್ಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಅವರ ಆಶೀರ್ವಾದ ತೊಗೊಂಡಿದ್ದೀವಿ. ನಾವು ಮೊದಲನೇ ದಿನ ಇಲ್ಲಿ ಶುರು ಮಾಡಿದಾಗ ಅದೇನೋ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ನಮ್ಮ ಒಳ್ಳೆತನ ನೋಡಿಬಿಟ್ಟು ಅವತ್ತು ನಾವು ನಮ್ಮ ನಾಗಪ್ಪ ಆಗ್ಬೋದು, ಇಲ್ಲಾಂದ್ರೆ ನಾಗಮ್ಮ ಆಗ್ಬೋದು, ಯಾರೋ ಒಂದು ನಮಗೆ ದಾರಿ ತೋರಿಸಿದ್ರು. ಬಂದು ನಮ್ಗೆ ಕಾಣಿಸ್ಕೊಂಡ ದಿನ ನಮ್ಗೆ ಯಾರಿಗೇ ಆಗಲಿ ಏನೇ ಆಗಲಿ ತೊಂದರೆ ಮಾಡಿಲ್ಲ. ನಾವು ಮಾಡಿರೋ ಕೆಲಸ ನೋಡಿಬಿಟ್ಟು ಅವರು ಸುಮ್ಮನೆ ಆರಾಮಾಗಿ ಹೋಗ್ಬಿಟ್ರು, ಏನು ಯಾರಿಗೂ ತೊಂದರೆ ಮಾಡಿಲ್ಲ. ಅಷ್ಟೊಂದು ನಮ್ಗೆ ಅದೇ ಮೊದಲನೇ ಹೆಜ್ಜೆ. ಒಳ್ಳೆ ಶುಭ ಆರೈಕೆ ಕೊಟ್ಟರು. ನಮ್ಮ ನಾಗಪ್ಪ ಅವರಾಗಲಿ ನಮ್ಮ ನಾಗಮ್ಮ ಅವರು ಯಾರೋ ಆಗಲಿ ನಮಗೆ ಶುಭ ಆರೈಕೆ ಕೊಟ್ಟರು. ಆವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ. ಮಾರನೇ ದಿನ ನಾವು ಮತ್ತೆ ನಮ್ಮ ಮಠಾಧೀಶ ಹತ್ರ ಹೋಗಿದ ತಕ್ಷಣ ಅಲ್ಲೂ ಅವರು ಯಾವುದೇ ಕಾರಣಕ್ಕೂ ಆ ಹುಡುಗರು ಕರೀರಿ ನಾವು ಮಾತಾಡಬೇಕು ಅಂತ ಕರೆಸ್ಬಿಟ್ಟು ನಮ್ಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಅವ್ರ ಆಶೀರ್ವಾದ ಕೊಟ್ಟು ನಮಗೆ ಒಂದು ಸ್ಫೂರ್ತಿ ತುಂಬಿಬಿಟ್ಟು ನೀವು ಮಾಡಿರಿ ನಾವು ಇರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅನಿಸಿಕೆಗಳು ಅಂದರೆ ನಾವಾಗಲಿ ನಮ್ಮ ಸ್ನೇಹಿತರಿಗಾಗಲಿ ನಮ್ಮ ಅನಿಸಿಕೆ ಏನು ಅಂದರೆ, ಈ ಕಾಲದಲ್ಲಿ
ಇಲ್ಲೇ ಅಲ್ಲ, ನಮ್ಮ ನಂಗ್ಲಿ ಗ್ರಾಮದಲ್ಲೇ ಅಲ್ಲ, ಎಲ್ಲ ಗ್ರಾಮಗಳಲ್ಲೂ, ಎಲ್ಲ ನಮ್ಮ ತಾಲೂಕಲ್ಲಿ ಇರ್ಬೋದು, ಇಡೀ ನಮ್ಮ ಕರ್ನಾಟಕದಲ್ಲೇ ಇರ್ಬೋದು. ಯಾರೇ ಆಗಲಿ, ಅದು ಯಾರೇ ನಮ್ಮ ರಾಜಕಾರಣಿ ಆಗ್ಬೋದು, ನಮ್ಮ ಜನರಾಗ್ಬೋದು, ಯಾರೇ ಆಗಲಿ ಹಳೇ ದೇವಸ್ಥಾನ ಪುನರ್ಜೀವ ಕೊಟ್ಟು ಏನೋ ಮತ್ತೆ ಇನ್ನೊಂದು ಹೊಸದಾಗಿ ಮಾಡೋ ಹೊಸ ದೇವಸ್ಥಾನ ಕಟ್ಟೋ ಬದಲ್ಬಿಟ್ಟು ಹಳೆಯ ಕಾಲದ ದೇವಸ್ಥಾನಗಳ ಮತ್ತೆ ಅದಕ್ಕೆ ಪುನರ್ಜೀವ ಕೊಟ್ಟು ಆ ದೇವಸ್ಥಾನಗಳನ್ನ ಯಥೇಚ್ಛವಾಗಿ ಪೂಜೆಗಳು ನಡೆಯೋ ಥರ ಮಾಡಿದ್ರೆ ಆ ದೇವರು ಇನ್ನೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು 4 ಮಾತು ಹೇಳಿದ್ದಕ್ಕೆ, ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ V9 ಚಾನಲ್, ಭಕ್ತಿ ಚಾನಲ್ ಅವ್ರನ್ನ ಎಲ್ಲ ವೀಕ್ಷಣೆ ಮಾಡಿ ಮುಳಬಾಗಲ್ V9 ಚಾನಲ್ ನೋಡೋರು ಮತ್ತು ಈ ನಮ್ಮ ಪುರಾತನ ಕಾಲದ ದೇವಸ್ಥಾನ ಈ ಛತ್ರನ ನಾವು ಮತ್ತೆ ಸಂಪುಷ್ಟ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಎಲ್ಲರೂ ನಮ್ಮ ಭಕ್ತಾದಿಗಳು ನೋಡಿಬಿಟ್ಟು ನಮಗೆಲ್ರಿಗೂ ಸಾಥ್ ಕೊಡಬೇಕು ಅಂತ, ಸಹಕಾರ ಕೊಡಬೇಕು ಅಂತ ಬಂದು ನಿಮ್ಗೆಲ್ರಿಗೂ ನಾವು ವಂದನೆ ಮಾಡ್ತಾಯಿದ್ವಿ. ನಮಸ್ಕಾರ, ಮಂಜುನಾಥ್ ಅಂತ, ಕರ್ನಾಟಕ ರಾಜ್ಯ ಮಾನವ ಹಕ್ಕು ಜಾಗೃತಿ ಸಮಿತಿ ಮುಳಬಾಗಿಲು ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬರೋಕ್ಕೆ ನನಗೆ ಕಾನ್ಸೆಪ್ಟು ನಮ್ಮ ಸುಬ್ರಹ್ಮಣ್ಯ ಅಂತ ಅವ್ರು ಫೋನ್ ಮಾಡಿದ್ರು. ನಮ್ಮ ಸ್ನೇಹಿತ ಸತೀಶ್ ಅವರು ಬೆಳಗ್ಗೆ ಬಂದು ಹೇಳಿದ್ರಂತೆ ದೇವಸ್ಥಾನ ಮಾಡಬೇಕು ಅಂತ. ಅವ್ರ ಮೇರೆಗೆ ದೋಸ್ತು ಅನಿಲ್ ಆಗಿರ್ಬೋದು, ಸ್ವಾಮೀಜಿಗಳಾಗ್ಬೋದು, ಇನ್ನು ಸುಮಾರು ಜನ ಇಲ್ಲ, ಮುರಳಿ ಅಣ್ಣ, ಕುಮಾರಣ್ಣ ಅಂತೆಲ್ಲ ಎಲ್ಲರೂ ಟೀಮ್ ಮಾಡಿ ಮಾಡಬೇಕು ಅಂತ ಸಂಕಲ್ಪದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 5ನೇ ದಿನ, ಜಾಸ್ತಿ ಮಾತಾಡೋಂಗಿಲ್ಲ, ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅವ್ರ ಸಹಕಾರಕ್ಕೆ ಲಾಸ್ಟ್ವರೆಗೂ ನಾವು ಇರ್ತೇವೆ. ಅನಿಲರಾಗಿರ್ಬೋದು, ಎಲ್ಲರೂ ನಮ್ಮ ಸಮಿತಿಯಲ್ಲಿ 7-8 ಜನದಲ್ಲಿದ್ದೀವಿ. ಎಲ್ಲ ಕರೆಕ್ಟಾಗಿ ಕೆಲಸ ಲಾಸ್ಟ್ವರೆಗೂ ಮಾಡ್ಕೊಂಡು ಹೋಗ್ತೀವಿ. ಪೀಠಾಧಿಪತಿಗಳು ಬಂದೋದ್ರು, ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಜವಾಬ್ದಾರಿಯಾಗಿ ಯಾರಿಗೂ ಕಾನೂನು ಪ್ರಕಾರವಾಗಿರ್ಬೋದು, ಪೀಠಾಧಿಪತಿ ಪರವಾಗಿರ್ಬೋದು, ಯಾವುದೇ ಆಗಿ ಉಲ್ಲಂಘನೆ ಇಲ್ದಿರ ಅವ್ರ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ. ಅನಿಲನ್ನ ಹೇಳ್ದಂಗೆ ತಿರುಪತಿಗೆ ಹೋಗೋರು, ಅವ್ರು ಹೋಗೋರೆಲ್ಲ ಬರಲಿ, ಏನೇ ಬಂದ್ರೇನೋ ನಾವು ಮಾಡೋ ಕೆಲಸನ ಬೇಗನೆ ಮಾಡಬೇಕು. ಎಲ್ಲರಿಗೂ ಒಂದು ವಿನಂತಿ ಏನಂದರೆ, ಆದಷ್ಟು ಬಂದು ನಮ್ಮ ಗ್ರಾಮಸ್ಥರಾಗಲಿ ಯಾರೇ ಆಗಲಿ ಒಂದು ಕಲ್ಲೆತ್ತಿ ಹೊರಗಡೆ ಹಾಕಿ ಅವರು ಪಾಪ ಪರಿಷ್ಕಾರಗಳೆಲ್ಲ ಹೋಗಲಿ ಅಂತ ನಾನು ಕೋರ್ಕೊತಾ ಇದ್ದೀನಿ. ಸುಮ್ಮನೆ ಯಾರು ಇವತ್ತವರೆಗೂ ನನಗೆ ವೀಕ್ಷಣೆ ಮಾಡ್ತಾಯಿದ್ದೀವಿ ಸತೀಶ್ ಅಣ್ಣ ಅವರೇ, ಇವತ್ತವರೆಗೂ ಒಬ್ಬರೂ ಬಂದಿಲ್ಲ. ಸುಮ್ಮನೆ ಬರ್ತಾರೆ, ಜಸ್ಟ್ ನೋಡ್ತಾರೆ, ಒಂದು ಫೋಟೋಗ್ರಾಫ್ ತಗೊತಾರೆ, ಫೇಸ್ಬುಕ್ ಲೈವ್ ಮಾಡ್ತಾಯಿದ್ದಾರೆ. ಪ್ರಯೋಜನ ಇಲ್ಲ. ಅವ್ರ ಪ್ರೀತಿ ವಿಶ್ವಾಸ, ಒಂದು ಮನೆ ಕಷ್ಟ ಇದ್ದರೆ ಒಂದು 4 ಕಲ್ಲು ಎತ್ಬಿಟ್ಟು ಒಂದು ಬಾಣಲಿ ಮನೆ ಹೋಗಲಿ, ಅವ್ರ ಮನೆ ಶಾಂತವಾಗಿರುತ್ತೆ ಅಂತ ನಮ್ಮ ದೊಡ್ಡವರು ಹಿರಿಯರು ಹೇಳಿದರು. ಇದ್ರ ಬಗ್ಗೆ, ದೇವಸ್ಥಾನ ಬಗ್ಗೆ ಎಲ್ಲರೂ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಮಸ್ಥರ ವಿನಂತಿ, ಎಲ್ಲರೂ ಬಂದು ಒಂದೊಂದು ಕೈ ಹಾಕಿ ಸ್ವಚ್ಛತೆ ಕ್ರಮವನ್ನು ಬೇಗನೆ ಮುಗಿಸ್ಕೊಡ್ಬೇಕಂತ ವಿನಂತಿ. ನಮಸ್ಕಾರ.